ಇವಳೇನು ಬೀಚದಂತೆ ನಿನ್ ತವ್ರ ಮನೇಲಿ ಅದ್ ಏನ್ ಕಷ್ಟ ಇದೆಯೋ ಏನೋ ನನ್ ಮಗನ ಹತ್ರ ಅದನ್ನೆಲ್ಲ ಹೇಳ್ಕೊಂಡು ಅಂಗ್ಲಾಕಿ ಬೇಡ್ಕೊಂಡಿರ್ತೀಯ. ಪಾಪ ನನ್ ಮಗನ್ ಏನು ಗೊತ್ತಿಲ್ಲ ನೋಡು. ನೀನ್ ಮಾತಿಗೆ ಮರಳಾಗಿ ದುಡ್ಡು ಕೊಟ್ಟಿರ್ತಾನೆ ಇಷ್ಟೇ ತಾನೆ? ಅಂದ್ರೆ ದೃಷ್ಟಿಲಿ ನಾನ್ ಯಾರು? ಈ ಮನೆ ಸೊಸೆನಾ ಅಥವಾ ಜೀತದವಳ? ಪುತ್ರ ಕುಡಿಯತ್ತೆ, ನಾನ್ ನಿಮ್ ಸೊಸೆನಾ ಜೀತದವಳ? ನಿನ್ನನ್ನ ನಾನು ಮನುಷ್ಯಲಾಗೆ ನೋಡ್ತೀನ, ಇನ್ನು ಸೊಸೆ ಆಗ ಆ ಹಕ್ಕು ನಿನ್ಗೆ ಯಾವತ್ತೂ ದಕ್ಕಲ್ಲ ಬಿಡು. ಹಾಗಿದ್ಮೇಲೆ ನನ್ ತವ್ರ ಮನೆ ಬಗ್ಗೆ ಮಾತಾಡೋ ಹಕ್ಕು, ಅವ್ರಿಗ್ ಬೈಯೋ ಹಕ್ಕು ನಿಮ್ಗೂ ಇಲ್ಲ ಅತ್ತೆ. ಏನೇ ಅಂದೆ? ಸೊಸೆನೇ ಅಲ್ದವಳು, ಮನುಷ್ಯನೇ ಅಲ್ದವಳು ಮಾತಾಡುದು ಅಂತ ಅನ್ಕೊಳ್ಳಿ. ಜೀತದವ್ರಿಗಿಂತ ನೀವು ನೋಡ್ತಿದ್ದೀರ ತಾನೆ? ಹಾಗಿದ್ದಾಗ ನಾನು ಅದಕ್ಕಿಂತ ಚೆನ್ನಾಗಿ ಮಾತಾಡೋಕ್ ಬರಲ್ಲ ಬಿಡಿ. ಹಾಗೆ ನೋಡ್ದವ್ರಲ್ಲ ನಾನು ಮನುಷ್ಯತ್ವನ ಎಕ್ಸ್ಪೆಕ್ಟ್ ಮಾಡೋದು ನನ್ ತಪ್ಪು. ನನ್ ಮಗನ ಹತ್ರ ಪಿಂಡದ್ದು ತಗೊಂಡಿಲ್ಲ, ಖಾಲಿ ಹೊಟ್ಟೆಲಿದ್ರು ಪಿಟ್ಟಿಗೆ ಆಸೆ ಪಡೋಳಲ್ಲ ಈಗ ಅವಳು. ಅದು ನನ್ ಕಷ್ಟದ ದುಡ್ಡು, ನನ್ ಬೆವರಿನ ದುಡ್ಡು. ಆ ವಿಚಾರ ನನ್ ಗಂಡನ್ ಗೊತ್ತಿದೆ, ಅಷ್ಟು ಸಾಕು. ಇವತ್ತು ತವ್ರಿಗೆ ಕಷ್ಟ ಬಂದ್ರೆ ಇವ್ರ ತರ ಆಟ ನೋಡ್ಕೊಂಡು ಸುಮ್ನಿರಲ್ಲ. ಹಾಗೆ ಇಲ್ಲೊಬ್ಳಿದಾಳಲ್ಲ, ಇವಳ ತರನು ಯಾವ್ದೇ ಸಂಬಂಧ ಇಲ್ದಿರೋ ತರ ನಿಂತಿರೋದು ಬರಲ್ಲ. ಮಗಳಾಗಿ ಅವನ ಕಷ್ಟಕ್ಕೆ ನಾನು ಹೇಗ್ ಸಹಾಯ ನಿಲ್ತೀನೋ ಅದೇ ತರ ನಾಳೆ ಅತ್ತೆ ಮನೆಗೆ ಏನ್ ಕಷ್ಟ ಬಂದ್ರು ಹಣ ಕೊಡಕ್ಕೂ ಸಿದ್ಧವಾಗ್ತಾಳೆ ಈಗ ಅವ್ರಿಗೆ. ಅದು ಯಾರನ್ನ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ಯಾರಿಗೂ ಮೋಸ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಗಂಡ ಮನೇಲಿ ಇಲ್ದೇ ಇರೋ ಸಮಯದಲ್ಲಿ ಈಗ ಪಂಚಾಯತಿ ಮಾಡೋದು ಯಾವ ಧರ್ಮನೂ ಅಲ್ಲ, ಯಾವ ನ್ಯಾಯನೂ ಅಲ್ಲ. ಈಗೊಂದು ಅರ್ಥ ಇದೆ, ಗಂಡನ ಮನೇಲಿರೋ ಹೆಣ್ಣು ದುಡಿಬಹುದು, ಆ ದುಡ್ಡು ಗಂಡನ ಮನೆ ಸ್ವತ್ತು ಆಗಿರ್ಬೋದು. ಆ ದುಡ್ಡನ್ನ ಆ ಹೆಣ್ಣು ಕಷ್ಟ ಬಳಸ್ಕೊಂಡ್ರೆ ಅದು ದೋಚತ್ತದ್ದಾಗುತ್ತಲ್ವಾ? ಅದನ್ನ ಇವತ್ತು ಅರ್ಥ ಮಾಡ್ಸೋದಿಕ್ಕೆ ದಿನ ಅಕ್ಕ ಅಂತ ಅನ್ಕೊಳ್ಕೊ ಅಸಹ್ಯ ಆಗ್ತಿದೆ. ಏನ್ ಮಾಡ್ತಿದೀಪಾ? ಇನ್ನೇನ್ ಮಾಡೋದಿರಣ, ಮಣ್ಣು ಬಣ್ಣ ತಾನೇ ನಮ್ ದೇವರು ಅಂತ ವೀರಣ್ಣ. ಆ ದೇವ್ರು ನಿನಗೆ ಆಶೀರ್ವಾದ ಮಾಡಾಯ್ತು. ಏನ್ ಹೇಳ್ತಿದ್ದೀರಾ ಅಣ್ಣ? ವೀರಣ್ಣ, ನಾನ್ ನಿನ್ಗೊಂದು ಭರ್ಜರಿ ಗುಡ್ ನ್ಯೂಸ್ ತಂದಿದ್ದೀನಿ. ವೀರಣ್ಣ, ನೀನ್ ಲಾಸ್ಟ್ ಟೈಮ್ ಮಾಡಿದಲ್ಲ ಗಣೇಶನ ವಿಗ್ರಹ, ಅದು ಜನಕ್ಕೆ ಸಿಕ್ಕಾಪಟ್ಟೆ ಇಳಿಸ್ಬಿಟ್ಟಿದೆ. ಅದೇ ಡಿಸೈನ್ ಇರೋ ಗಣೇಶನ ವಿಗ್ರಹ ಬೇಕು ಅಂತ 100 ಜನ ಕಸ್ಟಮರ್ಸ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದಕ್ಕೆ ಈ ಸಲ ನಿನಗೆ 1000 ವಿಗ್ರಹ ಮಾಡೋ ದೊಡ್ಡ ಕಾಂಟ್ರಾಕ್ಟ್ ಕೊಡೋಣ ಅಂತ ಬಂದಿದ್ದೀನಿ. ಅಡ್ವಾನ್ಸ್. ಖಂಡಿತ ಸಿರ, ಖಂಡಿತ ಮಾಡ್ತೀನಿ. ಆ ಗಣೇಶನ ವಿಗ್ರಹಗಳಲ್ಲಿ ಮ್ಯಾಜಿಕ್ ಇದೆ. ಅದು ಗೌರಿ ಕೈ ಚೆಲ್ಲಿದೆ. ಇದು ತುಂಬಾ ವಿಶೇಷವಾದ ವಿಗ್ರಹ. ಪ್ರಕೃತಿ ಸ್ನೇಹಿ ವಿನಾಯಕನ ವಿಗ್ರಹನ ಹೋದ್ಸಲ ಗೌರಿ ಅದ್ಭುತವಾಗಿ ಮಾಡ್ಬಿಟ್ಟಿತ್ತು. ಈಗ ನಾನು ಬಂದಿರೋದೇ ಅವಳ ಧೈರ್ಯದ. ಅದು ಗೌರಿ ಈಗ ಮದುವೆ ಆಗಿ ಅವಳ ಗಂಡನ ಮನೇಲಿ ದಿನ ಬಂದವ್ರ ಮೊಮ್ಮಗನೇ ಅವಳನ್ನ ಮದ್ವೆ ಆಗಿರೋದು ಆವತ್ತೇ ಹೇಳಿದ್ವಲ್ಲ. ಅದಕ್ಕೇನಂತೆ, ಈಗ ಅವಳನ್ನೇ ಕರ್ಸಿ ಅವಳು ಬಂದು ಸೂಪರ್ವೈಸರ್ ಮಾಡ್ಲಿ ಅಷ್ಟೇ. ಅವಳು ಕೈ ಮಣ್ಣು ಮಾಡ್ಕೊಳ್ಳೋದೇ ಬೇಡ. ವೀರಣ್ಣ, ಅವಳು ಕರೆಸ್ತೀನಿ ಅಂದ್ರೆ ಈಗ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋಣ. ಖಂಡಿತವಾಗಿ ಅವಳ ಜೊತೆ ಒಪ್ಕೋತಾಳೆ. ಅವಳು ಒಪ್ಕೊಂಡ್ರು ನಾನು ಅವಳ ಕೈನಲ್ಲಿ ಕೆಲಸ ಮಾಡ್ಸಲ್ಲ. ಏನ್ ಮಾತಾಡ್ತಿದ್ದೀರ? ಅಲ್ಲ, ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ನನ್ನ ಮಗಳ ಬದುಕಿನ ಮುಂದೆ ಯಾವ ಕಾಂಟ್ರಾಕ್ಟ್ ದೊಡ್ಡದಲ್ಲ. ಅತ್ತ ದೊಡ್ಡ ಮನೆ ಸೊಸೆನ ನಾವು ಸಹಾಯ ಮಾಡಿ ಅಂತ ಕರೆಯೋದು ಸರಿ ಆಗತ್ತಾ? ಸರಿ ಬೇಡ, ನೀವ್ ಹಿಂಗ್ ಮಾತಾಡಿದ್ಮೇಲೆ ನಾನು ಹೇಳೋದು ಏನು ಉಳಿದಿಲ್ಲ. ಬರ್ತೀನಿ ಇಲ್ಲ, ದಯವಿಟ್ಟು. ರೀ, ಏನ್ರಿ ಇದು? ಮನೆಗ್ ಬಂದಿದ್ ಲಕ್ಷ್ಮಿನ ಹೊರಗ್ ಕಳ್ಸ್ಬಿಟ್ರಲ್ಲ. ಇಷ್ಟು ದೊಡ್ಡ ಕಾಂಟ್ರಾಕ್ಟ್, ನಮ್ ಮನೆ ಕಷ್ಟ ಎಲ್ಲ ತೀರ್ತಾ ಇತ್ತು. ಕವಿನ ಒಂದ್ ಮಾತ್ ಕೇಳ್ಬೋದಿತ್ತಲ್ವಾ? ಏನ್ ಹೇಳ್ತಾ ಇದ್ಯಾಕಂತ? ಒಮ್ಮೆ ಮಾಡಕ್ ಮೊದ್ಲು ಮಣ್ಣನ್ನ ಕಾಲಿಂದ ತುಳಿತೀವಿ, ಕೈಯಿಂದ ಕಲಿಸ್ತೀವಿ. ಒಂದು ಸಲ ಅದಕ್ಕೊಂದು ರೂಪ ಕೊಟ್ಟು ಬಣ್ಣ ಹಚ್ಚಿ ಪೀಠದ ಮೇಲೆ ಇಟ್ಬಿಟ್ಟು ಹಾಕ್ರೆ ಹೌದೋಗಿ ಅದನ್ನ ಮತ್ತೆ ತಂದು ನಾವು ಕೆಸರು ಮಾಡಕ್ಕಾಗಲ್ಲ. ನಮ್ ಗೌರಿ ಈಗ ಆ ಮನೇಲಿ ದೀಪ ಹಚ್ತಾ ಇದ್ದಾಳೆ. ಬೆಳಕು ನಮಗ್ ಬೇಕಂತ ಅವಳು ಇಲ್ಲಿ ಕರೆದ್ರೆ ಅವ್ಳು ದೀಪ ಹಚ್ತಾರೆ ಯಾರು? ನಮ್ಗೆ ಯಾವ್ದೋ ಹೊಸ ಆರ್ಡರ್ ಬಂದಿದೆ, ನಮಗ್ ಕಷ್ಟ ಇದೆ ಅಂತ ಅವಳನ್ನು ಕರೆದ್ರೆ ನಮ್ ಮೇಲಿನ ಪ್ರೀತಿಯಿಂದ ಅವಳು ಖಂಡಿತ ಬತ್ತೆ ಬರ್ತಾಳೆ. ಆದ್ರೆ ಅವಳ ಸಂಸಾರಕ್ಕೆ ನಾವು ತೊಂದರೆ ಮಾಡಿದ್ವಿ ಅಂತ ಅನ್ಸಲ್ವಾ? ಅವಳು ಸಂತೋಷವಾಗಿರ್ಬೇಕು, ಅವಳ ಸಂಸಾರ ಚೆನ್ನಾಗಿರ್ಬೇಕು. ನಮ್ ಕಷ್ಟ ನಾವಿಗೂ ನಿಭಾಯಿಸ್ಕೊಂಡ. ಹೌದು ರೀ, ನೀವ್ ಹೇಳೋದ್ ನಿಜ. ನಮ್ ಕಷ್ಟನ ಈ ಗೌರಿ ನಮ್ಗೆ ಗೊತ್ತಿದ್ದ ಹಾಗೆ ನಮ್ ದುಡ್ಡನ್ನ ಎತ್ಕೊಂಡು ಇವ್ರು ತವ್ರ ಮನೆ ಕೊಟ್ಟು ಬರ್ತಾ ಇದ್ದಾಳೆ. ಇವತ್ತು ದುಡ್ಡು ಸಾಗಿಸ್ತಾ ಇದ್ದಾಳೆ, ನಾಳೆ ಈ ಮನೆ ಪತ್ರನೇ ಎತ್ಕೊಂಡು ಹೋಗ್ತಾಳೆ.
ಅವ್ರು ಎಷ್ಟೇ ಕಷ್ಟಪಟ್ಟು ಬೆವರು ಸುರಿಸಿ ರಕ್ತ ಬಗ್ಸಿ ದುಡ್ಡು ಮನೆ ಕೊಟ್ರು ಜೀವನ ಪೂರ್ತಿ ಅವ್ರ ಕಟ್ಟಲಿ ಗಂಡನ್ ಮನೆ ದುಡ್ಡು ತಿಂದ್ರು ಅಂತ ಹಣೆ ಪಟ್ಟಿ ಹಾಗೆ ಉಳ್ದ್ಬಿಡುತ್ತೆ. ಬಡತನ ನೀಗ್ಸಕ್ ಹೋದ್ರೆ ಅವ್ರ ಆತ್ಮಾಭಿಮಾನ ಆಗುತ್ತೆ. ದೇವ್ರೆ, ಅದೇನ್ ಮಾಡ್ಲಿ? ರೀ, ಕಾಫಿ ಏನಾದ್ರು ಮಾಡ್ಕೊಂಡಾ? ಬೇಡ. ಸರಿ. ಎಲ್ಲಿಗೆ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಹೋಗ್ತಿದ್ಯಾ? ಎಲ್ಲಕ್ಕೂ ನಿನ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಪುಣ್ಯವತಿ. ನನಗ ಈ ಪ್ರಪಂಚದಲ್ಲಿ ನನಗೂ ಗುಡ್ ನ್ಯೂಸ್ ಹೇಳೋರಿದಾರ. ನಾನಿದ್ದೀನಲ್ಲ. ಏನದು? ಯಾವಾಗ್ಲೂ ನೀನು ನನ್ ಕಲೆಗ್ ಬೆಲೆ ಕೊಡಲ್ಲ, ನನ್ ಕಲೆನ ಗುರ್ತಿಸಲ್ಲ ಅಂತೆಲ್ಲ ಬೈಕೊಳ್ತಾ ಇರ್ತೀಯಲ್ಲ. ಇವತ್ತು ನಿನ್ ಕಲೆನ ಗುರ್ತಿಸಿ ಅದಕ್ಕೆ ತಕ್ಕ ಬೆಲೆ ಕೊಡ್ತಾ ಇದೀನಿ. ಬೆಲೆ ಕಲೆನೇ ಅಡ್ಡ ದಿಡ್ಡಿ ಆಗೋಗಿ ಈಗ ಮನೇಲಿ ಕೂತ್ಕೊಳ್ಳೋ ಸ್ಥಾನನ ಇನ್ಮೇಲೆ ಕದ್ದು ಮುಚ್ಚಿ ಡಿಸೈನ್ ಮಾಡೋ ಅವಶ್ಯಕತೆ ಇಲ್ಲ. ರಾತ್ರಿ ಕಣ್ ತಪ್ಸಿ ಗೀಚೋ ಅವಶ್ಯಕತೆನೂ ಇಲ್ಲ. ಆಫೀಸ್ ಅವ್ರು ಕೂತ್ಕೊಳ್ಳೋ ಸ್ಥಾನ ದೀನಬಂಧು ಗ್ರೂಪ್ ಆಫ್ ಕಂಪನೀಸ್ ನ MD ವಿವೇಕ್ ಚಕ್ರವರ್ತಿ ಕೊಡ್ತಿರೋ ಅಪಾಯಿಂಟ್ಮೆಂಟ್ ಆರ್ಡರ್. ನೀನ್ ಇನ್ಮೇಲಿಂದ ನಮ್ ಕಂಪ್ನಿಯ ಚೀಫ್ ಡಿಸೈನರ್. ಇವ್ರೇನೋ ಬೀಚರ್ಲಂತೆ, ನನ್ ಮಗ ದುಡ್ಡಂತೆ. ನಿಮ್ ತವ್ರ ಮನೇಲಿ ಅದ್ ಏನ್ ಕಷ್ಟ ಇದೆಯೋ ಏನೋ, ಮಗನ ಹತ್ರ ಅದನ್ನೆಲ್ಲ ಹೇಳ್ಕೊಂಡು ಅಂಗ ಹಾಕಿ ಬೇಡ್ಕೊಂಡಿರ್ತೀಯ. ಅವ ನನ್ ಮಗನ್ ಏನು ಗೊತ್ತಿಲ್ಲ ನೋಡು. ನಿನ್ ಮಾತಿಗೆ ಮರಳಾಗಿ ದುಡ್ಡು ಕೊಟ್ಟಿರ್ತಾನೆ. ಯಾವ ರಿಯಾಕ್ಷನ್ ಇಲ್ಲ. ಅಲ್ಲ, ನೀನ್ ಟ್ಯಾಲೆಂಟ್ ನ ಗುರುತಿಸಿದೀನಿ ಅಂತ ಖುಷಿ ಪಟ್ಟು ಏನಾದ್ರು ಹೇಳ್ಬೇಕಲ್ವಾ? ಏನು ಹೇಳ್ತಾನೆ ಇಲ್ಲ. ತಡ ಆಯ್ತು ಸರ್, ತುಂಬಾನೇ ತಡ ಆಯ್ತು. ಸೆಕೆಂಡ್ ನನ್ ಗಂಡ ಕೊಟ್ಟಿರೋ ಅದೃಷ್ಟನ ಒಪ್ಕೊಳ್ಳೋಕೆ ಟೈಮ್ ದಾಟೋದು. ಏನ್ ದಾಟೋಗಿದೆ? ಎಲ್ಲ ನಮ್ ಕೈಲೇ ಇದೆಯಲ್ಲ. ನನ್ ಕೈಗಳೀಗ ಖಾಲಿ ಆಗಿದೆ ಸರ್. ಈ ಕೈ ಮುಂದೆ ಡಿಸೈನ್ ಮಾಡಿದ್ರು ನೀವು ಕೊಡೋ ದುಡ್ಡು ಮಾತ್ರ ಮುಟ್ಟಲ್ಲ. ನನ್ನ ಕ್ಷಮಿಸ್ಬಿಡಿ ಸರ್. ನೀವು ಕೊಟ್ಟ ಆಫರ್ನ ನಾನು ರಿಜೆಕ್ಟ್ ಯಾಕೆ ಅಂತ ಕೇಳ್ತಾ ಇರೋದು ಗೊತ್ತಿಲ್ಲ ಸರ್. ನಾನ್ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದ್ದಕ್ಕೂ ಆ ಮನೆಯಿಂದ ಈ ಮನೆಗ್ ಸೊಸೆಯಾಗಿ ಬಂದಿದ್ದಕ್ಕೂ ನನ್ನ ಕಲೆ ನಂಬಿದಕ್ಕೂ ಅಥವಾ ಅಭಿಮಾನಿ ಆಗಿ ಬದುಕ್ತಾ ಇರೋದಕ್ಕೂ ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಇದು ನಿನ್ ಟ್ಯಾಲೆಂಟ್ ಸಿಗಿರೋ ಕೆಲ್ಸ. ನಿನ್ ಸ್ವಾಭಿಮಾನಕ್ಕೆ ಇಟ್ಬಿಡಕ್ಕೆ ನಾನು ನಿನ್ ದಾನನೂ ಕೊಡ್ತಾ ಇಲ್ಲ, ಸಹಾಯ ಅಂತೂ ಮಾಡ್ತಾನೆ ಇಲ್ಲ. ಗೊತ್ತು ಸರ್. ಹಾಗೇನಾದ್ರೂ ಇದ್ರೆ ನೀವು ನೇರವಾಗಿ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತೀರ ಅಂತ ನನಗೆ ಗೊತ್ತು. ಹಾ, ನೀವು ನನ್ನ ಪರವಾಗಿ ಯೋಚನೆ ಮಾಡಿದಕ್ಕೆ ಥ್ಯಾಂಕ್ಸ್. ಓ, ಈಗ ಈಗ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು ಸರ್? ನನ್ ಕೈ ಕೆಳಗ್ ಕೆಲ್ಸ ಮಾಡೋದಕ್ಕೆ ನಿನಗೀಗೋ ಈಗ ನಿನ್ನ ಅವಶ್ಯಕತೆ ನನ್ಗಿದೆ ಅಂದ್ ಮಾತ್ರಕ್ಕೆ ನಾನ್ ನಿನ್ ಹಿಂದೆ ಬಿದ್ದು ಬೇಡ್ಕೊಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಲ್ಲ. ಈಗ ತಾನೇ ನೀವು ನನ್ನ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಂಡೆ. ಅಷ್ಟರಲ್ಲೇ ಅರ್ಥ ಮಾಡ್ಕೊಂಡ್ರಿ. ಈ ನನ್ ಮುಖಕ್ಕೆ ಈಗೋ ಬೇರೆ ಕೇಳಿ. ನಿಮಗ್ ಬೇಕಾದಾಗ ನಾನು ಖಂಡಿತ ಡಿಸೈನ್ ಮಾಡ್ಕೊಡ್ತೀನಿ ಸರ್. ಆದ್ರೆ ಅದಕ್ಕೆ ಸಂಬಳ ಬೇಡ, ಈ ಕೆಲ್ಸನೂ ಬೇಡ, ಈ ಪೋಸ್ಟು ಬೇಡ. ದಯವಿಟ್ಟು ಬಲವಂತ ಮಾತ್ರ ಮಾಡ್ಬೇಡಿ. ನಿಮ್ಗೇನಾದ್ರು ಹುಚ್ಚಿಗೆ ಚಿಲ್ದಿದ್ಯಾ? ಈ ಜಾಬ್ ಮಾಡಿದ್ರೆ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ದಯವಿಟ್ಟು ನನ್ನ ಏನು ಕೇಳ್ಬೇಡಿ. ಹೇಳೋ ಸ್ಥಿತಿಗೆ ನಾನು ಇಲ್ಲಿ. ಪುಣ್ಯವತಿ 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 ವಿವೇಕ್, ಎಲ್ಲ ಕೇಳಿಸ್ಕೊಂಡ್ ಚಿಕ್ಕಮ್ಮ ನೋಡಿದ್ರ ಹೇಗ್ ಮಾತಾಡ್ತಿದ್ದಾಳೆ? ಅವಳ ಮಾತು ಕೇಳಿಸ್ಕೊಳ್ತಾ ಇದ್ರೆ ಅವಳ ಕಪಾಳಕ್ಕೆ ಬಾರಿಸ್ಬೇಕು ಅಂತ ಅನಿಸ್ತಾ ಇಲ್ವಾ? ಇಲ್ಲಪ್ಪ, ಅವ್ಳ ಕೈ ಹಿಡ್ದು ಕಣ್ಣಿಗೆ ಹೊಡ್ಕೋಬೇಕು ಅಂತ ಅನ್ಸ್. ಅವ್ಳು ಆಡಿದ ಮಾತಿದೆಯಲ್ಲ, ಅದು ಬರೀ ಅವಳೊಬ್ಳು ಮಾತಲ್ಲ, ಸ್ವಾಭಿಮಾನಿಯಾಗಿ ಬದುಕ್ತಾ ಇರೋ ಪ್ರತಿ ಒಂದು ಹೆಣ್ಮಗಳ ಎದೆ ಕೂಗೋದು ಕಣು. ಅವಳ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು? ಅವಳ ದುರಹಂಕಾರ ಅಲ್ಲ ವಿವೇಕ್, ಅವಳ ಸ್ವಾಭಿಮಾನಕ್ಕೆ ಸೈ ಅಂತ ಇದ್ದೀನಿ. ಕಷ್ಟ ಇದ್ರು ತನ್ನ ಗಂಡನ ಮನೆ ಶ್ರೀಮಂತಿಕೆನ ಅವ್ಳ ತವ್ರ ಮನೆ ಯಾವತ್ತಾದ್ರೂ ಬಳಸ್ಕೊಂಡ್ಲಾ? ಇಲ್ಲ ತಾನೆ. ಆ ಹುಡ್ಗಿ ಈ ಮನೆ ಕೆಲ್ಸ ಮಾಡ್ತಾಳೆ, ಈ ಮನೆಯವ್ರ ಸೇವೆ ಮಾಡ್ತಾಳೆ, ಜೊತೆಗೆ ಈ ಆಫೀಸ್ ಕೆಲ್ಸಕ್ಕೆ ಹೆಗ್ಲು ಕೊಡ್ತಾಳೆ. ಕೂಲಿ ಅಂತ ದುಡ್ಡು ಕೊಡಕ್ ಹೋದ್ರೆ ಈ ನಮ್ ಶ್ರೀಮಂತಿಗೆ ಯಾವ್ದಕ್ಕೂ ಸಾಲಲ್ಲ ಕಣೋ. ಏನ್ ಹೇಳ್ತಾ ಇದೀರ ಚಿಕ್ಕಮ್ಮ? ಅವಳಿರೋ ಪರಿಸ್ಥಿತಿಲಿ ಏನಪ್ಪಾ ಮಾಡ್ಬೇಕಾಗಿತ್ತು? ನೀನ್ ಕೊಟ್ ಕೆಲ್ಸ ಮಾಡಿ ಆ ದುಡ್ಡು ತಗೊಂಡು ತನ್ನ ತವ್ರ ಮನೆಗ್ ಕೊಟ್ರೆ ನಿಮ್ಮಮ್ಮ ಮತ್ತೆ ಆ ಚಂಚಲ ಏನ್ ಹೇಳ್ತಾರೆ ಗೊತ್ತಾ? ಗಂಡನ್ ಮನೆ ದುಡ್ಡಲ್ಲಿ ತವ್ರ ಮನೆನ ಸಾಕ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಒಬ್ಳು ಸ್ವಾಭಿಮಾನಿ ಹೆಣ್ಣು ಯಾವಾಗ ಸಹಿಸಲಿವೆ. ಇವತ್ತು ಗೌರಿ ಕೂಡ ಮಾಡಿದ್ದು ಅದೇ. ನನ್ ದುಡ್ಡು ಮನೆ ಕಣ್ಣಲ್ಲಿ ಭಿಕ್ಷೆ ಅಂತ ಅದು ಕಾಣಿಸಿದ್ರೆ ಅದು ನನಗ್ ಬೇಡ ಅಂತ ಕಿಸಾಕದ್ಲು. ಅಲ್ಲ ಚಿಕ್ಕಮ್ಮ, ಅಮ್ಮ ಮತ್ತೆ ಅತ್ತೆ ಯಾಕಂತ ಹೇಳ್ತಾರೆ? ಅವ್ರು ಖಂಡಿತ ಹೇಳಲ್ಲ. ಅದು ನಿನ್ ನಂಬಿಕೆ ಬೇರೆ. ನಿಜ ಹಾಗಾಗಿಲ್ವಲ್ಲ.
ಈ ಮನೆ ದುಡ್ಡು ತೋರ್ಸಕ್ಕೆ ಶ್ರೀಮಂತಿನ ಲೂಟಿ ಮಾಡೋದಕ್ಕೆ ಬಡತನ ನಾಟಕ ಮಾಡಿ ನಿಮ್ಮಮ್ಮ ನೀವಿಬ್ರು ಈ ಮನೆ ಸೊಸೆ ಕಳಿಸಿದ್ರು. ಅಮ್ಮ ಕಷ್ಟಪಟ್ಟು ಮಾಡಿರೋ ಡಿಸೈನ್ಗೆ ಸಿಕ್ಕಿರೋ ದುಡ್ಡಿದು ಮನೇಲಿ ಕಷ್ಟ ಇದೆ ಕೊಡ್ಲಾ ಅಂತ ಕೇಳಿದ್ಲು. ನಿನ್ ದುಡ್ಡು ನಿನ್ನಿಷ್ಟ ಅಂತ ಹೇಳಿದೆ ಅಷ್ಟೇ. ಆದ್ರೆ ಮನೇಲಿ ಆ ದುಡ್ಡಿಗೋಸ್ಕರ ಇಷ್ಟೊಂದು ಗಲಾಟೆ ಆಯ್ತಾ? ಆಯ್ತಲ್ಲ, ಎದೆಯೊಳಗಡೆ ಸ್ವಾಭಿಮಾನ ಅನ್ನೋ ಕಿಚ್ಚಿರೋ ಹೆಣ್ಮಗಳು ಹೇಗ್ ನಡ್ಕೋಬೇಕೋ ಅವಳು ಹಾಗೆ ನಡ್ಕೊಂಡು ಅದನ್ನ ಈಗ ಅನ್ಕೊಂಡೆ ಅಷ್ಟೇ. ನೋಡೋ ವಿವೇಕ್, ನಿಮ್ ಮನೆ ನಿಲ್ದೇ ಇದ್ದಾಗ ನಿಮ್ಮಮ್ಮ ಆ ಚಂಚಲ ಅವಳಿಗೆ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ಕಡೆಗೆ ಪಾಪ ಅವಳ ಹೆತ್ತು ಬೈದ್ರು. ಚಂಚಲ ಆಡಿದ ಮಾತಲ್ಲಿ ತಪ್ಪೇನಿದೆ? ನಿಮ್ಮ ಅಪ್ಪ ಅಮ್ಮಗೆ ಬದುಕೋದಕ್ಕೆ ಬೇರೆ ದಾರಿನೇ ಇಲ್ವಾ? ನಮ್ಮನೆ ದುಡ್ಡನ್ನ ತಗೊಂಡಿದಾರಲ್ಲ, ಅವ್ರ ಜನ್ಮಕ್ಕೆ ಸ್ವಲ್ಪ ನಾಶ ಆಗಲ್ಲ. ಆದ್ರೆ ಆ ಹುಡ್ಗಿ ಆ ವಿಚಾರವಾಗಿ ಬಂದು ಒಂದೇ ಒಂದ್ ಮಾತಾದ್ರೂ ಹೇಳಿದ್ಲ? ಇಲ್ಲ. ಯಾಕೆ ಅಂದ್ರೆ ಗಂಡನ್ಗೆ ತನ್ನಿಂದ ತನ್ನ ಮನೆಯವರಿಂದ ಯಾವುದೇ ಬೇಸರ ಆಗ್ಬಾರ್ದು, ಅವ್ರ ಮನೆ ಹೊಡಿಬಾರ್ದು ಅನ್ನೋದೇ ಅವ್ರ ಸತಿ. ನಾನ್ ಏನ್ ಮಾಡ್ಬೇಕು? ನನ್ನ ಅಪ್ಪಂಗೆ ಸಾಲ ತೀರಿಸ್ತೀನಿ, ಮನೆ ಉಳಿಸ್ತೀನಿ ಅಂತ ಮಾತು ಕೊಟ್ಟು ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ನನ್ ಗಂಡ ನನ್ ಟ್ಯಾಲೆಂಟ್ ಗುರ್ತಿಸಿ ಕೆಲ್ಸ ಕೊಟ್ಟು, ಆದ್ರೆ ಡಿಸೈನ್ ಮಾಡಿ ದುಡಿಯೋಕೆ ಆಗ್ತಿಲ್ಲ. ಆ ದುಡ್ಡು ತಗೊಂಡು ಹೋದ್ರೆ ನಮ್ಮನೆ ದುಡ್ಡು ತೊಡ್ಕೊಂಡು ದಾರಿ ಕೊಟ್ಲು ಅಂತಾರೆ. ಮನೆಯವ್ರ ಮರ್ಯಾದಿನ ನಾನೇ ಬೀದಿ ತಂದಾಗುತ್ತೆ. ಈ ಪರಿಸ್ಥಿತಿಲಿ ನಾನ್ ಡಿಸೈನ್ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಅಪ್ಪಂಗ ಆಸೆ ಆಗ್ಬೇಕು ಅನ್ನೋ ಆಸೆ ಇದೆ, ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಈಗಿಂದೀಗ ಅಷ್ಟು ಹಣ ಸಂಪಾದಿಸೋ ಮಾರ್ಗ ನನಗೆ ಹೇಗ್ ಸಿಗುತ್ತೆ? ಯಾರು ಕೊಡ್ತಾರೆ ನನಗೆ ಅಷ್ಟೊಂದು ದುಡ್ಡನ್ನ? ಗಣೇಶ, ವಿನಾಯಕ, ವಿಘ್ನ ನಿವಾರಕ, ಕಷ್ಟ ಅಂತ ಬಂದಾಗ ದಾರಿ ಮುಚ್ಚಲ್ಲ, ಹೊಸ ದಾರಿ ತೋರಿಸ್ತೀಯ ಅಂತ ಸಬ್ಮಿಟ್ ಮಾಡ್ಬಿಟ್ಟೆ ತಂದೆ. ಒಂದ್ ಕೈ ಹಿಡಿದ್ರು ನಿನ್ ಮೂರ್ತಿ ಮಾಡೋ ಕಲೆ ನನ್ಗೂ ಒಳ್ಳಿದ್ಯಾ? ಅದೇ ಕಲೆ ಈಗ ನನ್ನ ಅಪ್ಪನ ಮನೆ ಉಳಿಸ್ಬೇಕು. ಹೌದು, ನನಗೆ ಅದೇ ದಾರಿ. ಅಮ್ಮ ಅಮ್ಮ ವಿವೇಕ್, ಬಾಲ್ ಕೂತ್ಕೋ. ಯಾಕೋ ಹಾಗೆ ನಿಂತ್ಬಿಟ್ಟೆ? ಏನಾದ್ರೂ ಬೇಕಿತ್ತಾ? ಇಲ್ಲಮ್ಮ, ಅಮ್ಮ ನೀನ್ ಮಾಡ್ತಿರೋದಲ್ಲಿ ತಪ್ಪು ಅಂತ ಯಾವತ್ತೂ ಹೇಳ್ತಿಲ್ಲ. ಆದ್ರೆ ಈ ವಿಚಾರದಲ್ಲಿ ನೀನ್ ಪೂರ್ತಿ ಸತ್ಯ ತಿಳ್ಕೊಂಡ್ರೆ ಸ್ವಲ್ಪ ಆತಪಟ್ಟೆ ಅನಿಸ್ತಿದೆ. ನಾನ್ ದುಡುಕ್ಲಿಲ್ಲ ಕಣೋ. ಒಬ್ಳು ತಾಯಿಗೆ ತನ್ನ ಮಗನ್ ಬಗ್ಗೆ ಮನ್ಸಲ್ಲಿರೋ ತಳಮಳ ಅದು. ನನ್ ಮಗನ್ ಮೋಸ ಆಗ್ತಿದೆ, ಯಾರೋ ಒಂದ್ ಒಳ್ಳೆತನನ ದುರುಪಯೋಗ ಪಡಿಸ್ಕೊತಿದಾರೆ ಅನ್ನೋ ಮಾತು ಕಿವಿಗ್ ಬಿದ್ದಾಗ ಯಾವ ತಾನೇ ಸುಮ್ನಿರ್ತಾಳೆ? ನೀನೇ ಹೇಳ್. ಅರ್ಥ ಆಗುತ್ತಮ್ಮ, ನಿನ್ ಕಳಕಳಿ ಕಾಳಜಿ ಎಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ಪುಣ್ಯವತಿ ನನ್ನನ್ನಾಗ್ಲಿ ನಮ್ಮ ಮನೆಯವ್ರನ್ನಾಗ್ಲಿ ಬಳಸ್ಕೊಂಡಿಲ್ಲಮ್ಮ. ಅವಳು ನನ್ನ ಇಮೋಷನಲ್ ಫೂಲ್ ಮಾಡಿ ದುಡ್ಡು ಕಿತ್ಕೊಂಡು ಹೋಗಿಲ್ಲಮ್ಮ. ಡಿಸೈನ್ಸ್ಗೆ ನಾನೇ ಸ್ಯಾಲ್ರಿ ಅಂತ ಖುದ್ದಾಗಿ ಕೊಟ್ಟಿದ್ದಮ್ಮ. ಅಷ್ಟೇ ಅಲ್ಲಮ್ಮ, ಆ ದುಡ್ಡನ್ನ ಅವ್ರ ಅಪ್ಪಂಗೆ ಕೊಡ್ತೀನಿ ಅಂತ ನನ್ನ ಹತ್ರ ಹೇಳಿ ಹೋಗಿದ್ವಿ. ಜಾಬ್ನ ಹೇಳ್ಬೇಕು ಅಂದ್ರೆ ಅವ್ರು ಯಾವ ತಪ್ಪು ಮಾಡಿಲ್ಲಮ್ಮ. ವಿವೇಕ್, ಅವಳು ನಿನಗ್ ಹೇಳ್ಬಿಟ್ಟು ಹೋಗಿರ್ಬೋದು, ಆದ್ರೆ ಈ ಮನೆಗೂ ಅವಳಿಗೂ ಒಂದ್ ಸಂಬಂಧ ಅಂತ ಇದೆ ಅಲ್ವಾ? ಅವಳು ಅಷ್ಟು ದುಡ್ಡು ತಗೊಂಡ್ ಹೋಗೋದಕ್ಕೂ ಮುಂಚೆ ಈ ಮನೆ ಹಿರಿಯರ್ಗ ಒಂದ್ ಮಾತು ಹೇಳಿಲ್ವಲ್ಲ, ಅದವಳು ಮಾಡಿರೋ ತಪ್ಪಲ್ವಾ? ಒಂದೇ ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ. ಹೌದಮ್ಮ, ಹೇಳ್ಬೇಕಿತ್ತು. ಸ್ವಾಭಿಮಾನ ಪೆಟ್ಟಿದ್ದಾಗ ಮನುಷ್ಯನ್ ಮಾರ್ಕ್ಕಿಂತ ಮೌನನೇ ದೊಡ್ಡ ಕಾಣಿಸ್ತಾನೆ. ಅವಳ ದುಡ್ಡು ಅವ್ಳು ತಗೊಂಡೋಗಕ್ಕೆ ಪರ್ಮಿಷನ್ ಯಾಕಮ್ಮ? ಹೌದಮ್ಮ, ಅವಳ ದುಡ್ಡು. ಮಿಡಲ್ ಕ್ಲಾಸ್ ಜ್ಯುವೆಲ್ರಿ ಕಾಂಟ್ಯಾಕ್ಟ್ ಸಿಕ್ಕಿದಕ್ಕೆ ಇಲ್ಲಿರೋ ತಾತ, ಫಾರಿನ್ ಅಪ್ಪ ಆ ವಿಷಯ ಕೇಳಿ ಎಷ್ಟು ಖುಷಿ ಪಟ್ರು, ನಿಂಗೂ ಗೊತ್ತಲ್ವಾ? ಹೌದು ಕಣೋ, ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಅಮ್ಮ. ಆ ಪ್ರಾಜೆಕ್ಟ್ ನಮ್ಗೆ ಓಕೆ ಆಗೋದಕ್ಕೆ ಈ ಪುಣ್ಯವತಿ ಮಾಡ್ಕೊಟ್ಟಿರೋ ಡಿಸೈನ್ಸೇ ಕಾರಣ. ಈ ಕ್ರೆಡಿಟ್ ಪೂರ್ತಿ ಇವಳಿಗೆ ಸೇರ್ಬೇಕು. ಅವಳು ನಿಜವಾಗ್ಲೂ ಅಷ್ಟೊಂದು ಟ್ಯಾಲೆಂಟ್ ಇದೆ. ಅವಳು ಸ್ವಂತ ಕಾಲ ಮೇಲೆ ಅವಳು ನಿಂತ್ಕೋತಾಳೆ ಅಂದ್ರೆ ಅವಳನ್ನ ನಮ್ ಕಂಪ್ನಿ ಡಿಸೈನ್ ಆಗಿ ಸೇರ್ಸ್ಕೊತೀನಿ ಅಂತ ಹೇಳಿದಿದ್ರೆ ನಾನೇನ್ ಬೇಡ ಅಂತಿದ್ನ?